ಇನ್ನು ಮಿಥುನ ರಾಶಿಗೆ ಹೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಅಧಿಕ ವ್ಯಯ, ಓಡಾಟ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕುಟುಂಬದಲ್ಲಿ ಘರ್ಷಣೆಗಳು, ವಿದ್ಯಾರ್ಥಿಗಳಿಗೆ ತೊಂದರೆ, ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋದು, ಹಣ ಬಹಳ ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಹುಷಾರಾಗಿರಿ. ವಿದ್ಯಾರ್ಥಿಗಳು ಎಕ್ಸಾಮು ಮತ್ತೊಂದು ಮಗದೊಂದು ಅದರ ಒತ್ತಡ, ಅದಕ್ಕಾಗಿ ಕೋಪ, ಇಲ್ಲೆಲ್ಲ ಮನೆ ರಂಪ ರಾದ್ಧಾಂತ ಆಗಿಬಿಡೋ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ಬಹಳ ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಏನೂ ತೊಂದರೆ ಇಲ್ಲ, ಅನುಕೂಲ ಚೆನ್ನಾಗಿದೆ. ಮುಖ್ಯವಾಗಿ ಪಂಚಮಾಧಿಪತಿ ಶುಕ್ರ ಲಾಭಕ್ಕೆ ಬರ್ತಾ ಇರತಕ್ಕಂಥದ್ದು, ಹೀಗಾಗಿ ಅನುಕೂಲವೂ ಸೂಚಿಸ್ತಾ ಇದೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರದ ಅಂತ್ಯದಲ್ಲಿ ಅಲ್ಲಿ ನಿಮಗೆ ಗಜಕೇಸರಿ ಯೋಗ ಏರ್ಪಾಡಾಗುತ್ತೆ, ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ, ಬಲ, ಬಹಳ ಮುಖ್ಯವಾಗಿ ಅಲ್ಲಿ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತಂತ, ಮೇಧಾವಿಗಳಾಗ್ಬಿಡ್ತಾರೆ, ಒಳ್ಳೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಹಣಕಾಸಿನ ಸ್ಥಿತಿ ಸುಧಾರಿಸ್ತಕ್ಕಂಥದ್ದು, ಸ್ತ್ರೀಯರಿಗೆ ಕುಟುಂಬ ಸೌಖ್ಯ, ವೃತ್ತಿಯಲ್ಲಿ ಅನುಕೂಲ. ಮಿಥುನ ರಾಶಿಯವರಿಗೆ ವಾರದ ಗುರುವಾರದಿಂದ ನಿಮಗೆ ತುಂಬ ಚೆನ್ನಾಗಿದೆ. ವಿಶೇಷ ಸಾಧನೆ, ವಿಶೇಷ ಅವಕಾಶಗಳು, ಅನುಕೂಲಗಳು, ಪ್ರಶಂಸೆಗಳು, ಗೌರವ, ಮಾನ್ಯತೆ, ಹಣ, ಕುಟುಂಬ ಸೌಖ್ಯ ಈ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ. ಹೀಗಾಗಿ ಮಿಥುನ ರಾಶಿಯವರು ನಿರಾಳರಾಗಿರಬಹುದು. ರಾಮನವಮಿ ನಿಮಗೊಂದು ಉಡುಗೊರೆ ಗಿಫ್ಟ್ ತರ್ತಾ ಇದೆ, ತಂದು ಕೊಡುತ್ತೆ, ಯೋಚನೆ ಮಾಡಬೇಡಿ. ಅದರಲ್ಲಿ ಪ್ರಾರ್ಥನೆಗೆ ಏನಪ್ಪ ಅಂತಂದರೆ, ನೀವು ಕೂಡ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಶುಕ್ರ ವ್ಯಯಾಧಿಪತಿಯೇ ಹೌದು, ಲಾಭದಲ್ಲಿದ್ದಾಗ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಸಾಧ್ಯವಾಗುತ್ತೆ, ಹೆಚ್ಚಿನ ಖರ್ಚು, ಹೆಚ್ಚಿನ ನಷ್ಟ ಇವುಗಳನ್ನು ಸೂಚಿಸುತ್ತೆ. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ನೀವು ಕೂಡ ತಪ್ಪದೆ ರಾಮಸ್ಮರಣೆ ಮಾಡಿ. ಇದು ಮಿಥುನವರೆಗಿನ ಫಲಾಫಲ. ಸರಿ ಶಾಸ್ತ್ರಿಗಳು, ಮೊದಲ 3 ರಾಶಿಯ ಫಲಾಫಲ ತಿಳ್ಕೊಂಡ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.